ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಯಾರ್ಯಾರಾಗೆ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಪನ್ನೀರ್ ಸ್ನ್ಯಾಕ್ಸ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಮೊದಲಿಗೆ ನಾನು ಒಂದು ಬೌಲಿಗೆ ನಾನಿಲ್ಲಿ ಬೇಯಿಸಿಟ್ಟುಕೊಂಡಿರೋ ಅಂಥ ಒಂದು 5 ಆಲೂಗೆಡ್ಡೆನ ಹಾಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ನೀವು ತರಕಾರಿ ಬೇಕಾದರೂ ಯೂಸ್ ಮಾಡ್ಕೋಬೋದು, ಬಟ್ ಆಲೂಗೆಡ್ಡೆ ಹಾಕಿ ನಾನು ಮಾಡ್ತಾಯಿದ್ದೀನಿ ಸಿಂಪಲಾಗಿ, ತುಂಬ ಈಸಿಯಾಗಿ ಆಗಲಿ ಅಂತ. ಈಗ ಇದಕ್ಕೆ ಅಚ್ಚ ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ, ಮತ್ತು ಧನಿಯಾ ಪುಡಿನ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಚಿಲ್ಲಿ ಫ್ಲೆಕ್ಸು ಮತ್ತು ಆರೆಗಾನು, ಅಂದರೆ ಇದನ್ನೆಲ್ಲ ಹಾಕಿದ್ರೆ ನಿಮಗೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೀವು ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಮಾಡ್ಕೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು, ತೊಂದರೆ ಇಲ್ಲ. ಬಟ್ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನಾನು ಆಲೂಗೆಡ್ಡೆ ಬೇಯಿಸೋದಕ್ಕೆ ಉಪ್ಪು ಹಾಕಿದ್ದೆ, ಹಾಗಾಗಿ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ಕಟ್ ಮಾಡಿಟ್ಟಿರೋ ಅಂಥ ಸಣ್ಣಗೆ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ನಾನು ಪನ್ನೀರನ್ನ ತುರಿದು ಇಟ್ಕೊಂಡಿದ್ದೀನಿ. ಒಂದು 200-250 ಗ್ರಾಮು ತೊಗೊಂಡು ನಾನು ತುರಿದಿಟ್ಟಿದ್ದೀನಿ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾವು ಬೇರೆ ಸ್ನ್ಯಾಕ್ಸ್ ಎಲ್ಲ ಮಾಡಿದ್ದೀವಿ ತುಂಬ ತರಕಾರಿ ಜಾಸ್ತಿ ಯೂಸ್ ಮಾಡಿ. ಇವತ್ತು ಆಲೂಗೆಡ್ಡೆ ಯೂಸ್ ಮಾಡಿ ಮಾಡೋಣ ಅಂತ. ಇದು ತುಂಬಾ ಚೆನ್ನಾಗಿರುತ್ತೆ. ನೀವು ಕಲಸಿಟ್ಟು ಯಾವಾಗ ಬೇಕೋ ಆವಾಗ ಮಾಡ್ಕೋಬೋದು. ತುಂಬ ಈಸಿ ಇರುತ್ತೆ. ಮಕ್ಕಳಿಗೆ ಪನ್ನೀರು ಸ್ವಲ್ಪ ತಿನ್ನಬೇಕು ಅಂತ ಅನಿಸುತ್ತೆ. ಮಕ್ಕಳಿಗೆ ಇಷ್ಟನೂ ಆಗುತ್ತೆ ಪನ್ನೀರು. ಹಾಗಾಗಿ ಈಗೆಲ್ಲ ಮಿಕ್ಸ್ ಮಾಡಿಬಿಟ್ಟು 1 ಸ್ಪೂನಷ್ಟು ಎಣ್ಣೆನ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಗಟ್ಟಿಗೆ ಬರುತ್ತೆ, ತುಂಬ ತೆಳವೇನಾಗಲ್ಲ, ಗಟ್ಟಿಗೆ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಇದನ್ನು ಈ ರೀತಿ ಉಂಡೆ ಕಟ್ಕೋಬೇಕು. ನೀವು ಉಂಡೆನಾದರೂ ಮಾಡ್ಕೋಬೋದು, ಇಲ್ಲ ಅಂದರೆ ರೋಲ್ ಥರ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಸ್ಟಫಿಂಗಿಗೆ ಒಳಗಡೆ ನಾನು ಚೀಸನ್ನು ಇಡ್ತಾಯಿದ್ದೀನಿ. ಅಂದರೆ ಏಕೆಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ತುಂಬ ರುಚಿಯಾಗಿರುತ್ತೆ. ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಇಷ್ಟ ಆಗುತ್ತೆ. ನೀವು ಇದನ್ನು ಅಂದರೆ ಚೀಸ್ ಪೀಸು ದಪ್ಪದನ್ನು ನೀವು ಒಂದು ಪೀಸನ್ನು ಇಟ್ಬಿಟ್ಟು ನೀವು ರೌಂಡಿಗೆ ಬಾಲ್ ಥರ ಉಂಡೆ ಮಾಡಿ ಇಡ್ಬೋದು. ಇಲ್ಲಾಂದರೆ ಈ ರೀತಿ ರೌಂಡ್ ಶೇಪ್ಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಲೇಯರ್ ಇತ್ತಲ್ವ, ಅದನ್ನು ಹಾಕ್ಬಿಟ್ಟು ನಾನು ಸ್ಟಫಿಂಗ್ ಮಾಡಿರೋದ್ರಿಂದ ಈ ರೀತಿ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಒಳಗಡೆ ಚೀಸ್ ಆಚೆ ಬರಬಾರ್ದು ಅಂತ. ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಈ ರೀತಿ ಉಂಡೆ ಏನಾದರೂ ಮಾಡ್ಕೋಬೋದು. ನೋಡಿ, ನಾನು ಅದು ಪ್ಲೇಟ್ಸ್ ಥರನೇ ಮಾಡ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನೀವು ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೋಬೋದು. ಬೇಕು ಅಂದರೆ ಚೀಸ್ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಬೇಕಾದರೂ ಮಾಡ್ಬೋದು. ಬಟ್ ಚೀಸ್ ಹಾಕಿದ್ರೆ ಮಕ್ಕಳಿಗೆ ನಮಗೆ ಹೊರಗಡೆ ಸೈಡು ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಮನೇಲೇ ಈಸಿಯಾಗಿ ಒಂದು ಹೈಜೆನಿಕ್ಕಾಗಿ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ಹಾಗಾಗಿ ನಾನು ಎಲ್ಲದನ್ನು, ಅಂದರೆ ನಿಮಗೆ ಮೀಡಿಯಮ್ಮು ಉಂಡೆ ಎಷ್ಟು ಬೇಕೋ ಅಷ್ಟು ದಪ್ಪನ ನೀವು ಮಾಡ್ಕೋಬೋದು. ಈ ರೀತಿ ಸ್ವಲ್ಪ ತೆಳುವಾಗಿ ನಾವು ಡಿಸೈನಾಗಿ ಮಾಡಿಕೊಂಡ್ರೆ ನಿಮಗೆ ಬೇಗನೂ ಬೇಯುತ್ತೆ. ಅಂದರೆ ಆಲೂಗೆಡ್ಡೆ ನಾವು ಆಲ್ಮೋಸ್ಟ್ ಬೇಯಿಸಿರೋದ್ರಿಂದ ಜಾಸ್ತಿ ಬೇಯಿಸೋ ಅವಶ್ಯಕತೆಯೂ ಇರಲ್ಲ. ಈಗ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು, ಈಗ ನಾನಿಲ್ಲಿ ಕಾರ್ನ್ಫ್ಲೋರ್ ತೊಗೊಂಡು ಅದನ್ನು ನೀರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮತ್ತು ಹಾಗೆಯೇ ನಾನು ಬ್ರೆಡ್ಡು ಪುಡಿ ತೊಗೊಂಡು ಇಟ್ಕೊಂಡಿದ್ದೀನಿ. ಅಂದರೆ ಮಾಮೂಲಿ ಬ್ರೆಡ್ಡಲ್ಲಿ ಸೈಡ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ನೀವು ಪುಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು, ಆರಾಮಾಗಿ ಮಾಡ್ಕೋಬೋದು. ಇಲ್ಲಾಂದರೆ ನೀವು ಬ್ರೆಡ್ಡಲ್ಲೂ ತುಂಬ ವೆರೈಟಿ ಮಾಡ್ಕೋಬೋದು. ಅದ್ರ ಬದಲು ಈ ರೀತಿ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಬ್ರೆಡ್ ಪುಡಿ ಅಕಸ್ಮಾತ್ ಇಲ್ಲ ಅಂದರೆ ನೀವು ಉಪ್ಪಿಟ್ಟು ರವೆ ಬರುತ್ತಲ್ವ, ಅದನ್ನು ನೀವು ಸ್ಟಫ್ ಮಾಡಿಬಿಟ್ಟು ನೀವು ಎಣ್ಣೆಲಿ ಫ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾರ್ನ್ಫ್ಲೋರಲ್ಲಿ ಒಂದು ಸಲ ಅದ್ಬಿಟ್ಟು ಆಮೇಲೆ ನಾನಿಲ್ಲಿ ಬ್ರೆಡ್ ಪುಡಿಲಿ ಸ್ವಲ್ಪ ಚೆನ್ನಾಗಿ ಅದನ್ನು ಚೆನ್ನಾಗಿ ಅದ್ಬಿಟ್ಟು ಈ ರೀತಿ ರೆಡಿ ಮಾಡಿಟ್ಕೋತಾ ಇದ್ದೀನಿ. ನಮಗೆ ಮೇಲ್ಗಡೆ ಕ್ರಿಸ್ಪಿನೆಸ್ ಇರುತ್ತೆ. ನೋಡಿ, ಈ ರೀತಿ ನಾನು ಮಾಡಿಟ್ಕೊಂಡಿದ್ದೀನಿ. ನೀವು ಬಾಲ್ ಟೈಪ್ ಆದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮನೇಲಿ ಟ್ರೈ ಮಾಡಿ, ಮಕ್ಕಳಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಇವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಬಾಣಲಿನ ಇಟ್ಕೊಂಡು ಈಗ ಎಣ್ಣೆನ ಹಾಕ್ಕೊಳ್ಳೋಣ. ಅಂದರೆ ನೀವು ಮಾಮೂಲಿ ಕಟ್ಲೆಟ್ ಹೇಗೆ ಬೇಯಿಸ್ತೀರೋ ಆ ರೀತಿ ಬೇಕಾದರೂ ಬೇಯಿಸ್ಬೋದು. ಇಲ್ಲಾಂದರೆ ನಿಮಗೆ ಆ ರೀತಿ ಬೇಯಿಸೋದು ಬೇಡ ಅಂತಂದರೆ ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೋಬೋದು. ಬೇಗನೆ ಬೇಯುತ್ತೆ, ಏಕೆಂದರೆ ನಾವು ಆಲೂಗೆಡ್ಡೆ ಎಲ್ಲ ಬೇಯಿಸಿರೋದ್ರಿಂದ ಮತ್ತು ಪನ್ನೀರ್ ಹಾಕಿದ್ದೀವಿ. ಇವಾಗ ಅದ್ರ ಜೊತೆಲಿ ಸೆಂಟ್ರಲ್ಲಿ ಚೀಸ್ ಇಟ್ಟಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ನಿಜ, ನಾವೀಗ
ಹೊರಗಡೆ ಸೈಡಲ್ಲಿ ತೊಗೊಂಬರ್ತೀವಿ, ಇಲ್ಲ ರೆಡಿ ಪ್ಯಾಕೆಟ್ ತೊಗೊಂಬಂದು ಮನೇಲಿ ಆ ಎಣ್ಣೆಲಿ ಫ್ರೈ ಮಾಡಿಕೊಡ್ತೀವಲ್ವ, ಅದ್ರ ಬದಲು ಮನೇಲೇ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು. ತುಂಬ ರುಚಿಯಾಗೂ ಇರುತ್ತೆ ಮತ್ತು ನಾವೇ ಮಾಡಿರೋದ್ರಿಂದ ಹೆಲ್ತಿಗೆ ತುಂಬ ಒಳ್ಳೆಯದು. ಇವಾಗ ಯಾವಾಗಲೂ ಮಾಡಿರೋದು ಪ್ಯಾಕ್ ಮಾಡಿರ್ತಾರೆ, ಅದನ್ನು ತೊಗೊಂಬಂದು ನಾವು ಮಾಡಿಕೊಡ್ತೀವಿ. ಅದ್ರ ಬದಲು ಈ ರೀತಿ ಮನೇಲೇ ಆದಷ್ಟು ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಬರೀ ಹೊರ್ಗಡೆನೇ ಸಿಗಲ್ಲ, ನಮ್ಮ ಮನೇಲೂ ನಾವು ಮಾಡ್ಕೋಬೋದು ಮಾಡಿಸ್ಕೊಂಡು ತಿನ್ಬೋದು ಅಂತ ಮಕ್ಕಳಿಗೂ ಗೊತ್ತಾಗುತ್ತೆ, ನಮಗೂ ಮಾಡೋದನ್ನು ನಾವು ಕಲ್ತಂಗಾಗುತ್ತೆ. ನೋಡಿ, ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ಎಲ್ಲ ಬೇಯಿಸಿರೋದು ಮತ್ತು ಜಾಸ್ತಿ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ. ಮೇಲ್ಗಡೆ ಏನು ಸ್ಟಫಿಂಗ್ ಮಾಡಿ ಕೋಟು ಹಾಕಿರ್ತೀವೋ, ಬ್ರೆಡ್ ಕೋಟ್ ಎಲ್ಲ, ಅದು ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈಗ ಇದಕ್ಕೆ ಮಾಮೂಲಿ ಮನೇಲೇ ಬೇಕಾದ್ರೆ ಸಾಸ್ ಮಾಡ್ಕೋಬೋದು, ಮೈಯೋನಸ್ಸು ಅಷ್ಟೇ ಮಾಡ್ಕೋಬೋದು. ಇಲ್ಲಾಂದರೆ ಈ ರೀತಿ ತೊಗೊಂಬಂದು ತಿನ್ಬೋದು. ಈಗ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.